ಇರ್ಲಿ ಬಿಡಬೇ, ನಾ ಎಲ್ಲ ಸೋಸ್ತನಿ. ಅವೇನು ಭಾಳ ಅದಾವು, ಒಂದು ಹಿಡಿ ಅದಾವು. ನೀನಂತ ಸುಮ್ಮನೆ ಇರಲ್ಲ ನೋಡವ ಕೈ. ಹಿಂಗೆ ಮಾಡಿ ಒಂದು ಅರ್ಧ ಕಲಿಸ್ತೀನಿ ನೋಡಿ ಸ್ವಸ್ಥರಿಗೆ. ನಾ ಕಲ್ಸಕ್ಕೆ ಏನಾಯ್ತು ಬಿಡವ, ಅವರೆಲ್ಲ ಮಾಡ್ತಾರಂಗ ದಿಮಾಕನ. ಅದ್ರಾಗ ಸುನಂದ ಒಟ್ಟು ಅಡ್ಡಿ ಇಲ್ಲ. ಸಣ್ಣಕ್ಕೆ ಅದಾಳ, ತೀರ ಮೈಗಳು ನೋಡವ. ತನ್ನ 2 ಮಕ್ಳ ಸತೆ ಜೋಗುರ್ಸೋದಾಗವಲ್ದಕ್ಕಿಗೆ ತರ್ತಾಳ ತಂದು ನನ್ನ ಮಂತೇಲಿ ಬಿಟ್ಟು ಹೋಕ್ಕಳ. ನನಗರ ತಲೆ ಕೆಟ್ಟು ಹೋಗೈತಿ, ಏನು ಮಾಡ್ಬೇಕನ್ನೋದು ತಿಳಿಲಿಲ್ಲವ. ಅದಕ್ಕೆ ಸುಮ್ಮನತ್ಲ ಕಿತ್ಕೊಂದಿತ್ಲ ಬಂದ ನೋಡು. ಹೌದನ? ಆದ್ರೆ ನೀ ಒಟ್ಕ ಅಷ್ಟು ಗಡ ಸಿಟ್ಟು ಹಾಕದಿಲ್ಲ ಯಾಕೆ? ಒಳ್ಳೆ ಸಿಟ್ಟಾಗಿ ಬಿಡವ. ಅಲ್ಲದೆ ಮೊಮ್ಮಕ್ಕಳು ಅಂದ್ರೆ ಅಷ್ಟು ಜೀವವ ನಿನಗಂಗ. 2 ಹೊಟ್ಟೆ ಬಗಲಾಗ ಒಂದು ಕೈಯಾಗ ಒಂದು ಹಿಡ್ಕೊಂಡಂಗ ಅಷ್ಟು ಜಪಾನ ಮಾಡ್ತಿದ್ದಿ. ಆಕೆ 2 ಹುಡ್ರು ತಂದು ಬಿಡ್ತಾಳ, ಅದಕ್ಕೆ ಸಿಟ್ಟು ಬಂತು ಅಂತ ಹೇಳ್ತಿಯಲ್ಲ. ಹೆಂಗೆ ನಂಬ್ಲೆವ ನಿನ್ನ ಮಾತನ್ನ? ಲಲಿತಕ್ಕ, ಏನು ಮಾಡಕತ್ತೀಯ? ಬಾರ ಶರಕ್ಕ, ಇಲ್ಲದ ಬಾ. ಏನೋ ಭರ್ಜರಿ ನಡೆಸಿರವ ತಾಯಿ ಮಗಳು. ನಾನು ನಡಕ್ ಬಂದೆ ಅಂತ ಕಾಣಿಸ್ತೈತಿ. ನಿಮ್ಮ ಮಾತು ಜೋರು ಕೇಳಾಕತ್ತಿದ್ದು. ಹಂಗೆ ಹೊಳ್ಳೋಗ ನಂದೆ ತೆಗಿಯತ್ಲಾಗ ಬಂದ ನಿಲ್ತಂಕ 2 ಮಾತಾಡ ಹೋದ್ರಾತಂದು ಒಳಗೆ ಬಂದು ನೋಡು. ಅಲ್ಲೋಡ ಶರಕ್ಕ, ನಮ್ಮವ್ ಹೇಳ್ತಾಳ ಆಕೆ ಸೊಸಿನ 2 ಮೊಮ್ಮಕ್ಕಳು ತಂದು ಈಕೆ ತಾಕ ಬಿಟ್ಟು ಹೊಕ್ಕಳಂತ. ಅದಕ್ಕೆ ಸಿಟ್ಟು ಬಂದು ನಿಮ್ಮೂರಿಗೆ ಬಂದು ನೋಡವ. 4 ದಿನ ಇದ್ದು ಹೋದ್ರಾತ, ಬೇಜಾರಾಗಿ ಹೋತ್ ನನಗರ ಅಂತಂದು ಅನ್ನಕತ್ತಾಳ. ಹೆಂಗೆ ನಂಬಕತ್ತೇಳಿ ಮಾತನ್ನ? ಹಾಂ, ಹೌದು ಅನ್ಲತಕ್ಕ. ನಿನಗೆ ಆಟ ಅಲ್ಬಿಡು, ನಮಗೂ ನಂಬಕ್ಕಾಗವಲ್ದಿ ಮಾತು. ಯಾವಾಗಾರ ಕರೆದೆ ಅಂದ್ರೂ ಯವ್ವ ನನ್ನ ಮೊಮ್ಮಕ್ಕಳು ಸಣ್ಣದವ, ನನ್ನ ಮೊಮ್ಮಗಳು ಒಂದೈತವ, ನನಗೆ ಬರೋದಾಗಂಗಿಲ್ಲವ, ದನ ಏದೈತವ ಅದೈತವ ಈದೈತವ ಅಂತಾಳ ನಮ್ಮವ್ವ ಅಂತಿದ್ದಿ. ಯಾವಾಗ ನೋಡಿದ್ರನ ಮತ್ತು ಇಪ್ಪಟ್ಟು ಬಂದಾರ ಹಿಂಗಂತಾರ ಅಂದ್ರೆ ನಂಬಕ್ಕಾಗವಲ್ದು ಬಿಡವ ಈ ಮಾತು. ಅಲ್ಲಲ್ತೇವ, ನಿನ್ನಿದ್ರಿಗೆ ಏನೈತೆ ಮುಚ್ಚುಮರಿ ಮಾಡ ಅಂತದಾರ. ಆಕೆ ನಮ್ಮ ಸೂಕ್ಷ್ಮರವು ಅದಾಳಲ್ಲ, ಇಷ್ಟರ ಮೈಗಳದಾಳ. ಚೀ ಬ್ಯಾಡ್ ಬಿಡು. ಅದನ್ನ ತನ್ನ ಮಗಳಿಗೆ ಕಲಿಸ್ಕೊಟ್ಬಿಟ್ಟಾಳ ನೋಡಕ್ಕೆ. ಅಲ್ಲ, ಇದ್ರೆ ಇರುವಲ್ಲಕ್ಕೆ ಮೈಗಡಿ ಯಾರು ಬೇಡ ಅಂತಾರ. ಅವ್ರ ಮನ್ಯಾಗ ಆಕಿ ಇರುವಲ್ಲಕ್ಕ ಮಾಡ್ಕೆಲ್ಲಿ ಬಿಟ್ಗಲ್ಲಿ ಮನೆ ಅನ್ನೋ ತಿಪ್ಪಿ ಗುಂಡೆ ಮಾಡ್ಕೊಂಡು ಉಳ್ಳಾಡೋಲ್ಲಕ್ಕ ಯಾರು ಬೇಡ ಅಂತಾರ. ಆದ್ರೆ ತೀರ ಮಗಳದೊಂದು ಇಟ್ಕ ಇದನ್ನ ಮಾಡಕ್ಕೆ ಬರೋದಲ್ಲ ಚಾಕರಿನ. ಆ ಹುಡುಗಿ ಹಡ್ದೈತಿ ಸೂಕ್ಷ್ಮ, ಅಲ್ಲಿ ಹೋಗಿ ಕುಂತ್ಬಿಟ್ಟಾಳತ್ತ ಅವ್ರ ಮನೆಗೆ, ತನ್ನ ಮನೆಗೆ ಸಣ್ಣ ಹುಡುಗಿ ಒಂದು ಕರ್ಕೊಂಡು. ಆಗೋದಿಲ್ರಿ ನನಗೆ ದಮ್ಮು ಕೆಮ್ಮು ನೀರಾಗ ಮಾಡೋಕ್ಕಾಗಂಗಿಲ್ಲ, ನನಗೆ ಅದು ಆಗಂಗಿಲ್ಲ ಇದು ಆಗಂಗಿಲ್ಲ ಅಂತಂದು ಹೇಳ್ತಾಳೆ. ಹೌದು ಬಿಡದೆ, ಆಕೆ ನೋಡಿ ಯಾವಾಗ ನೋಡಿದ್ರೆ ನಂಗೆ ನಮ್ಮಿ ಟಸ್ ಅಂತಿರ್ತಾಳೆ. ಇರಾಕಲ್ ಬಿಡು, ಮತ್ತೆ ಅದಕ್ಕೆ ಅಂದದ್ದಾಳೆ. ಅಯ್ಯೇ ನಿನಗೇನು ಗೊತ್ತೈತಿ, ಸುಮ್ ಕೂತ್ಗ. ಆಕೆ ಹಂಗೆ ಮಂದಿದ್ದಾಗ ಒಂದು ಮಂದಿಲ್ದಾಗ ಒಂದು ಮಾಡ್ತಾಳೆ. ಯಾರಿಲ್ದಾಗ ನೋಡ್ಬೇಕು. ಏನಂಗ ಮನೆಗೆ ಹಾಕಿದ ಅರಡ್ಯವಾಗಿಬಿಟ್ಟಿರ್ತೈತಿ. ನಾವು ಯಾರ ಮನೆಯಾಗ ಇರ್ಬೇಕು. ಏನಂಗ ನಳ್ಳದು ಕೆಮ್ಮೋದು ಕೊಸೆದು ಏನಂತ ಮಾಡಿದಕ್ಕಿದು? ಹೌದೇನ್ರಿ? ಮತ್ತು ಅಷ್ಟೆಲ್ಲ ಮಾಡ್ತಾರಂದ್ರೆ ಸುಮ್ಮನೆ ಅವ್ರ ಮನೆಯಾಗ ಅವ್ರಿಗಿರೋ ಅನ್ಬೇಕು. ನಿಮ್ಮ ಮನೆಯಾಗ ಯಾಕೆ ಇಟ್ಕೋಬೇಕು ನೀವು ಬಿಕ್ತಿನ? ಹೋಗಯ್ಯವ್ವ, ಅದಕ್ಕೆ ಯಾರು ಇರೋ ಅಂತಾರ. 3 ದಿನಕ್ಕೊಮ್ಮೆ ಬಂದು ತಾನ ಕುಂತು ಬಿಡ್ತೈತಿ. ಮೊಮ್ಮಗಳು ನೋಡಂಗಾಗಿತ್ರಿ ನನಗೆ. ಕನಸನ್ಯಾಗ ಬಂದ್ರಿ ಹಂಗ್ರಿ ಹಿಂಗ್ರಿ ಅಂತ ನಿಂತು ಬಿಡ್ತಾಳ. ಏನು ಬಂದರಿಗೆ ಏನು ಕುದಿಗೆ ಕೈ ಹಾಕಿ ದುಡಕತ್ತೇನ? ಹಂಗಾಗಿ ಇರವ ಅಂತೇವಿ. ಅದಾಳ ಹೋಲ್ ಬಿಡತ್ಲಾಗ ಇರುವಲ್ಲಕ್ಕ. ಏನು ಹೊಲ್ದಾಗ ಬೆಳೆತೈತಿ ಉಣ್ತಾಳ, ಇರೋದ್ರ ಜೊತೆಗೆ ಇದ್ಕಂದು ಹೊಕ್ಕಳ. ನಾನು ಸುಮ್ಮನಾಗಿರ್ತೇನೆ. ಮತ್ತು ಸುಮ್ಮನೆ ಆದ್ಮೇಲೆ ಈಗ ಎಂತ ಮಾತದೆ ನಿಂದು? ಅಲ್ಲ, ಉಣ್ಣೋದು ತಿನ್ನೋದು ಇರೋದು ಹೋಗ್ಲಿ ಬಿಡು, ಅದು ಒಂದು ಕಡೆಗೆ. ಆದ್ರೆ ಆಕೆ ಸೂಕ್ಷ್ಮಾಗಿ ಏನು ಹೇಳ್ಕೊಟ್ಟಾಳ, ನಿನಗೆ 2 ಹೆಣ್ಣುಡ್ರಾಗ್ಯವು, ಒಂದು ಹುಡುಗ ಮಟ ಬಿಟ್ಕೊಂಬಿಡು. ಈಗ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗ್ಬೇಡ ನೀನು. ಹಂಗೆ ಹಿಂಗೆ ನಾಳೆ ನೋಡು ನಿನಗೆ ಆಸ್ತಿನ ಕೊಡಂಗಿಲ್ಲ. ನಿನ್ನ ಗಂಡ ನೀನು ಹೊರಗೆ ಬಂದು 2 ಮಕ್ಕಳನ್ನ ಹೆಂಗೆ ಜೋಪಾನ ಮಾಡ್ತೀರಿ ಅಂತಂದೆಲ್ಲ ಹೇಳ್ಕೊಡಕತ್ತಾಳ ಆಕೆಗೆ. ಅದು ನೋಡಿದ್ರೆ ತಲೆ ಕೆಡಿಸ್ಕೊಂಡು ನಿಂತ್ಬಿಟ್ಟತಿ. ಈಗ ನಮ್ದು ಹೆಣ್ಣು ಅವ್ರವ್ವನ ಮಾತು ಕೇಳದ್ದ ತಡ ಕುಣ್ಯಾಕೆ ನಿಂತ್ಬಿಟ್ಟತಿ. ನನಗೆ ಗಂಡು ಹುಡುಗ ಮಟ ನನಗೆ ಬೇಕೇ ಬೇಕು. 3ರಾಗಲಿ 4ರಾಗಲಿ ಅವು ಹೆಣ್ಣುಡ್ರು. ಒಟ್ಟು ಅದ್ರ ಮೇಲೆ ಒಂದು ಗಂಡು ಹುಡುಗ ಮಟ ನಾನು ಬಿಟ್ಕೊಳಕ್ಕೆ ಅಲ್ಲಿ ಮಟ ಆಪ್ರೇಷನ್ ಮಾಡಿಸ್ಕೊಳಂಗಿಲ್ಲ ಅಂತ ನಿಂತಾಳ. ಏನು ಮಾಡ್ತೀವ ಹಿಂಗೆ ಮಾಡಿದ್ರೆ? ಏನು ಇವ್ರು ಓವರ ಮಾಡ್ತಾಳ? ಹೋಲ್ ಬಿಡತ್ಲಾಗ ಚಾಕರಿನ ಅನ್ನಕ್ಕೆ. ಏನು ಮಾಡಂಗಿಲ್ಲ ಅವ್ರವ್ವ. ಗಡ ಹುಡುಗರ್ದೊಂದು ಇಸಿ ಅರ್ಬಿ ಒಗದು ಹಾಕಂಗಿಲ್ಲ. ಅದನ್ನು ಸಹಿತ ನಾನು ಮಾಡ್ಬೇಕು. ಯಾಕೆ ಈಕಿ ಕರ್ತವ್ಯ ಅಲ್ಲೇನೋ ಒತ್ತಾಯ ಅದಕ್ಕಿದೆ. ಮಗಳು ಬೇಡ ಬಣತನ ಮಾಡೋ ಅಂಥದ್ದು. ಅದನ್ನ ನಮ್ಮ ಮೇಲೆ ಹಾಕಿ ಮುಸ್ ಮಾಡ್ಕೊಂತ ಯಾರಿಲ್ರಿ ಮಾಡೋರು ನಮ್ಮ ಮನ್ಯಾಗ ಗಂಡು ಮಕ್ಳು ಇಲ್ರಿ ಅನ್ಕಂತ ಓಡಾಡ್ಬಿಟ್ಲು. ಪಾಪ ನಮ್ಮ ಮನ್ಯಾಗ ಎಲ್ಲ ಖರ್ಚು ಮಾಡಿದೆವು. ಮತ್ತು ನಾನು ಆಕೆ ಚಾಕ್ರಿ ಮಾಡಿದೆ. ಪಾಪ ಸುನಂದ ಅಂತೂ ಒಂದೇ ಹುಡುಗಿ ಹುಟ್ಟಿದಾಗ ಹಾಕಿದೆ. ಎಲ್ಲ ಹೊತ್ಕೊಂಡ್ ಮಾಡಿದ್ಲು ಬಿಡು ಆಕೆ. ಈ ಸಲ ಅಂತ ಇಬ್ಬರು ಜೊತೆಲೇ ಇದ್ರೆ ಹಂಗಾಗಿ ಏನು ಮಾಡಲಿಲ್ಲ. ಒಂದೇ ಹುಡುಗಿ ಅದು ಹುಟ್ಟಲ್ಲ, ಅವಾಗಾರು ಎಷ್ಟು ಜೋಪಾನ ಮಾಡ್ಬೇಕು ಆಕೆನ ಸೂಕ್ಷ್ಮನ. ಒಂದು ಒಡೆ ಹುಟ್ಟಿದ ಅಕ್ಕ ಮಾಡ್ದಂಗೆ ಮಾಡಿದ್ಲು ಬಿಡು, ಅಷ್ಟು ಚಾಕ್ರಿ ಮಾಡಿದ್ಲು. ಮೆಚ್ಚಬೇಕು ಆಕೆನ ಸುನಂದನ. ಏನು ಮಾಡೋಕ್ಕಾಕತ್ತವ, ಮತ್ತೊಬ್ಬೊಬ್ರು ಹಂಗಿರ್ತಾರ. ಈಗಿನ 3-4 ಕಡೆಗೆ ಅಂತೇನಕ್ಕಿ ಹಡಿಲ್ ಬಿಡು, ಗಟ್ಟಿದಾಳ. ಮತ್ತೆ ಯಾಕೆ ಸುಮ್ಮನೆ ನೀನು ಬೇಡ ಅಂತಿದಿ? ಅಲ್ಲಲ್ತಕ್ಕ ಹೆಂಗಿರ್ತಿಯಲ್ಲ ಅಡಿಲ್ ಬಿಡು ಅಂತಂದು. ಮನುಷ್ಯ ಎದಕ್ಕೆ ಬರ್ತಾನ ಅಷ್ಟು ಹಾಕೊಂಡು ಹಡ್ಕಂತ ಕುಂತ್ರ? ಏನು ಹಂಗೆ ಈಗಿನ ಗಟ್ಟಿಗಳು ಎಲ್ಲ ಗೊಬ್ಬರ ಹಾಕಿದ್ದವ. ನಾವು ತಿನ್ನೋದು ಏನು ಸೀದಾ ಗೊಬ್ಬರ ತಿನ್ನೋದು, ಒಟ್ಟು ಅನ್ನ ತಿಂತೇವೆ ನಂಗೆ ನೋಡಾಟ. ಅದ್ರ ಏನು ಕಸು ಇರ್ತೈತಿ? 2 ಮಕ್ಕಳನ್ನ ಹಡ್ಯದ್ರಾಗನ ಕೈಕಾಲು ಬಳ ಅಂತವು. ಅಂತದ್ರಕ್ಕೆ 3ಆಗಲಿ 4ಆಗಲಿ ಅಂತಾಳಂದ್ರೆ ಆಕಿರ ಎಷ್ಟು ಗಟ್ಟಿದ್ದಾಳಂತ. ಹೂನ ನನಗೂ ಹೇಳಿ ತಲೆ ಕೆಟ್ಟು ಹೋತು.
ತಲೆ ಕೆಟ್ಟತ್ತಾಗ ಹೇಳಬಿಟ್ಟನಿ ನೀನು ಏ ಸರಿ ಯಾಕೆ ಹಡ್ಕ ನಿಮ್ಮ ಮೂನ್ ಕರೆದು ಬಡತನ ಮಾಡಿಸ್ಕ ನನ್ನ ಮಾತ್ರ ಎದಕ್ಕೂ ಕರಿಬೇಡ, ನನ್ನ ಕೈಯಿಂದ ಆಗಂಗಿಲ್ಲ. ಏನು ಬರ್ಬರ್ತ ವಯಸ್ಸೇನ ನನಗೆ? ತೀರ ಮಾಡ್ತಾಳ, ತೀರ ಕಾಡ್ತಾಳ, ಮಾಡಾರದಾರ ಅಂತಂದು ಒಂದು ಎರಡವು ಜಪಾನ ಮಾಡೋದು. ಹಾಂ, ಈಗ ಆಲ ಮತ್ತು ಮೂರನೇದ್ದು ಹೋಟೆಲ್ ನಿಂತದ್ಲು. ಹೌದೇ? ಆಲ ಮೂರನೇದ್ದು? ಇವ್ವ ತಡನ ಇಲ್ಲಿ ಬಿಡ, ಹಾಕಿದೇನು ಹೊಟ್ಟೆ ಖಾಲಿನೇ ಇರಂಗಿಲ್ಲ ಏನು? ಹ್ಞೂನವ, ಹಂಗಾಗೈತೆ ನೋಡು. ಅದಕ್ಕೆ ತಲೆ ಕೆಟ್ಟು ಹೆಂಗಾರ ಯಾಕೆ ಮಾಡ್ಕೇರಿ, ನಾನ ಮನೆಗಿರೋದಲ್ಲ ಅಂತಂದು ಬಿಟ್ಗಟ್ಟು ಬಂದಾನೆ. ಯಾಕೆ ಲಲ್ತಕ್ಕ ಏನಾತು? ಯಾಕೆ ಎಷ್ಟು ಜೋರು ನಗಾಕತ್ತಿರವ? ನಿಮ್ಮ ನಗಿ ಕೇಳಿ ನನಗೆ ತಡ್ಕೊಳಕ್ಕಾಗಲಿಲ್ಲ ನೋಡೋದಕ್ಕೆ ನಕ್ಕಂತನ ಬಂದು ನಾನು ಒಳಗೆ. ಬಾರಲ್ಲೇ ಕುತ್ಕ, ಅದನ್ನೇನು ಕೇಳ್ತೀವಿ? ದೊಡ್ಡ ಹೊರೆ ಇಟ್ಟಾಗ ಇನ್ನೊಮ್ಮೆ ಯಾವಾಗಾರ ಹೇಳ್ತೇನೆ ಅಂತ. ಏನು ಸಮಾಚಾರ ಹೇಳಿ, ಈಗ ಬಂದದ್ದು ನಿಂದು? ಯವ್ವ ಸಮಾಚಾರ ಅನ್ನಕ್ಕೇನೈತಿ? ಅದ ಮತ್ತು ಕುಬ್ಸ ಮಾಡೋದು ಒಂದು ಇತ್ತಲ್ಲ, ಬೀಗ್ರು ಕುಬ್ಸ ಮಾಡೋದು ಇಟ್ಕೊಂತೀವಿ. ನಾಡ್ದ ಏಸ್ ಮಂದಿ ಬರ್ತಾರ ನೋಡ್ರಿ, ಒಂದು ಗಾಡಿ ಜನ ಆದ್ರೆ ಕರ್ಕೊಂಬಂದ್ಬಿಡ್ರಿ ಅಂತಂದು ಹೇಳ್ಯಾರ. ಅದಕ್ಕೆ ನಿಮಗೆ ಹೊಂಡ್ರಿ ಅಂತ ಹೇಳಕ್ಕಾಗೆ ಬಂದು ನೋಡವ. ನಾಡ್ದಕ್ಕೆ ಅಣೆಯಾಗಿ ಬಂದ್ಬಿಡ್ರಿವ. ಮತ್ತು ನಮ್ಮ ಚಿಕ್ಕಮ್ಮರು ಹೇಳಿದ್ರೆ ನಾವು ಚಿಕ್ಕಮ್ಮರ ಕಡೆಯಿಂದ ಬಂದೇವಿ, ಸುಮ್ಮನೆ ಹೇಳೇ ಇಲ್ಲ ನಮಗೆ ಅಂತ ಅನ್ಬೇಡ ಅಲ್ಲಲ್ತಕ್ಕ. ಆಮ್ಯಾಗ ಅಣ್ಣರು ನೀನು ಹುಡುಗರು ಎಲ್ಲರೂ ಬರ್ಬೇಕು ನೋಡು. ಅಮ್ಮರ ನೀವು ಬರ್ರಿ, ಹೆಂಗೂ ಮದುವೆಗೂ ಬಂದಿಲ್ಲ, ಸೀಮಂತ ಕಾರ್ಯಕ್ರಮ ಬರ್ರಿ. ಅಲ್ಲಿ ಊರಾಗಿದ್ರೇನು ಬರ್ತಿದ್ರೇನಿಲ್ಲ, ಇಲ್ಲೇ ಇದೀರಿ. ಬಡ ಇಲ್ಲಿಂದ ಗಾಡಿ ಹೋಗೈತಿ, ಹೋಗಿ ಬಂದ್ಬಿಡೋಣಂತ ಒಂದು ದಿವಸ. ಹ್ಞೂನವ ಬರ್ತಂತಗ, ಅದ್ರಾಗ ಏನೈತಿ, ಹೆಂಗೂ ಬಂದಬಿಟ್ಟನೆ, ಅದೊಂದು ಕಾರ್ಯ ಮುಗಿಸೇ ಹೋಗ್ತಾನೆ. ಅಲ್ಲಲ್ಲೇ ಸುಮ್ಮಿ ಅದು ಯಾವಾಗ ಮಾತಾಡಿದ್ರು ಗುಂಡವನ ಜೊತೆಗೆ ಒಂದು ಮಾತು ಹೇಳಿಲ್ಲ ನಮಗೆ. ಅಲ್ಲ ಹೋಟ್ಲ ಚಲೋ ಮಾಡ್ಯಾಳ ಅಂತ ನಮ್ಮ ಮನೆಗೆ ಇವ್ರು ಅನ್ನಕತ್ತಿದ್ರು. ಹಿಂಗೆ ಭಾಗ್ಯವ ಹೋಟ್ಲ ಚಲೋ ಮಾಡ್ಯಾಳ, ಚಾ ಕುಡಿಯಾಕಂತಂದು ಹೋಗಿದ್ವಿ ನಾವು. ಮತ್ತೆ ಯಾಕೆ ಬೇರೆ ಅಂಗಡಿ ಕುಡಿಯೋದು ತಡಿ ಅಂತಂದು ಆಕೆ ಭಾಗ್ಯವನ ಅಂಗಡಿಗೆ ಹೋಗಿ ಚಾ ಕುಡಿದ್ವಿ. ಅಡ್ಡಿ ಇಲ್ಲ, ಚಾ ಎಲ್ಲ ಚಲೋ ಆಗಿತ್ತು ಅಂತ ಅನ್ನಕತ್ತಿದ್ರು. ಹ್ಞೂ ಅಲ್ಲಲ್ತಕ್ಕ ಹೇಳ್ಬೇಕಂದಿವವ, ಮತ್ತೇನು ಕರ್ಕಂತ ಎಲ್ಲಾರನ್ನ ದುಂಡು ಗಿಟ್ಕೊಂತ ಹೋಗೋದು. ನೋಡೋಣ, ನಾವು ಮಾತಾಡೋಣ, ನಮ್ಮ ಕಡೆಯಿಂದ ಆಗಲಿಲ್ಲ ಅಂದ್ರೆ ಅವ್ರ ಕಡೆಯಿಂದ ಹೇಳಿಸಿದ್ರ ಅಂತಂದು ಮಾಡಿದ್ವಿ. ಮತ್ತೆ ಯಾಕೆ ಆಕೆ ಗಂಡನ ಏನೇನ ಮಾಡಿದ್ನವ ಅವನು ಮಾಡಿ ಒಟ್ಟು ಹೆಂಡತಿ ವಿರುದ್ಧ ಮಾತಾಡ್ದಂಗೆ ಮಾಡಿ ನಾಟಕ ಮಾಡಿ ನಮಗೆ ಹೋಟ್ಲು ಕೊಡಂಗೆ ಮಾಡಿದ. ಆಕೆ ನಿನ್ನ ಮಾತು ನಾನೇ ಕೇಳಿ, ನಾ ಕೊಡೋಕಿನ ಅಂತ ನಿಂತ್ಕೊಂಡು ವಾಪಸ್ ಹಂಗೆ ಕೊಟ್ಲ. ಅಲ್ಲ 2-3 ದಿವಸ ಆತು ಚಲೋ ಮಾಡಿ. ಇಡ್ಲಿ ದೋಸೆ ಇಂಥವೆಲ್ಲ ಮಾಡ್ತಾಳೆ, ತನಗೆಲ್ಲ ಬರ್ತೈತಿ. ಆಕಿನ ಮೈಗಳೆಲ್ಲ ಮಾಡ್ತದ್ದಲ್ಲ ಮನೆಗೊಳಗೆ. ಈಗ ಜಕ್ಕಸ್ತಾ ಹತ್ತೈತೆ ನೋಡು, ಹೆಂಗೆ ಮುಕ್ಳಿ ಬಿಗಿ ಹತ್ತದ್ರಾಗ ಮಾಡಕತ್ತಾಳ. ಅದು ಯಾವ ಜನ್ಮದಾಗ ಹಣ್ಣಾಗಿದ್ನ ಏನೋ ಭಾಗ್ಯಾಗ, ಈ ಜನ್ಮದಾಗ ಪಾಪ ನೆನೆಸ್ಬೇಕು ಬಿಡು ಬಸಣ್ಣನ, ಸುಮ್ಮನೆ ಅನ್ಬಾರ್ದು. ಆದ್ರೆ ಹೆಂಡತಿ ವಿರುದ್ಧನ ಮಾತಾಡ್ದಂಗೆ ಮಾಡಿ, ಅದು ಕಡಿಮೆ ಬಾಡಿಗೆಯಾಗ 3 ವರ್ಷದ ದಿನ ಬಾಂಡ ಮಾಡಿಸ್ಬಿಟ್ಟನ ಯವ್ವ. ಹೌದನ? ಚಲೋ ಆತ್ ಬಿಡ ಹಂಗಾರ. ವ್ಯಾಪಾರ ಒಂದ ಮಾಡ್ಕೊಂಡು ಹೋಗೋದು. ಆ ಅಣ್ಣ ಅಂಗಡಿ ಬಾಡಿಗೆ ಕೊಡ್ಸನ, ಈ ಅಣ್ಣೆಲ್ಲ ಕಿರಾಣಿ ಹಾಕ್ಸನ, ಇನ್ನೇನು ತೆಗ್ಯ ಒಂದು ಬೇರೆ ದುಡ್ಕ ಅಂತ ಒಟ್ಟು ಸಾಲ ಹರ್ಕಂದು ಬಾಡಿಗೆ ಜೀವನ ಕಟ್ಕೊಂಡು ಹೊಟ್ಟೆ ಹೊರ್ಕೊಂಡು ಹೋಗೋದಷ್ಟೇ ಅಲ್ಲ ಹಂಗಾರ. ಅಷ್ಟ ತಗಲ್ಲಂತಕ್ಕ, ಬರ್ತಂತ ತಗೊಳ್ಳಲ್ಲಂತಕ್ಕ. ಒಂದಿಟ್ಟು ಊರಾಗ ಒಂದಿಸು ಮಂದಿಗೆ ಹೇಳೋದೈತೆ, ಎಲ್ಲರಿಗೆ ಬರ್ಯವ ಅಂತಂದು ಹೇಳ್ತೇನೆ. ಮತ್ತೆ ಮುಂದಾಗ ಹೇಳಿದೆ ಅಂದ್ರೆ ಅಣೆ ಹಾಕಾರ, ಇಲ್ಲಾಂದ್ರೆ ಅಯ್ಯೋ ಹೊಂಡ ದಿನ ಹೇಳಿಯವ ನೀನು ನಾವೆಲ್ಲಿ ಬರೋದು ತಗ, ನೀವು ಹೋಗಿ ಬರ್ರಿ ಅಂತಾರ. ಅದಕ್ಕೆ ಅಂದಂಗೆ ಒಟ್ಟು ಅಣಿ ಆಗ್ರವ ಲಲ್ತಕ್ಕ ಸರಕ ಒಟ್ಟು ಬಂಗಾರದ ಅಂಗಡಿ ಹೋಗಿ ಬರೋಣಂತ. ಅಲ್ಲ ಕುಬಸ್ ಜೋರೈತೆ ಹಂಗಾರ. ಏನು ಹಳೆಯಾಗಿ ತಗೋಬೇಕೇನು ಮಗಳಿಗೆ ತಗೋಬೇಕ ಬಂಗಾರನ? ಯವ್ವ ಇಲ್ಲಿ ಬಿಡ ಸರಕ, ಇಬ್ಬಿಬ್ರಿಗೆ ಎಲ್ಲಾಕತಿ. ಏನೋ ಹಳೆಯಾಗ ಒಂದು ಮಾಡೋ ಪದ್ಧತಿ ಐತಿದು, ಅದಕ್ಕೊಂದು ಚೈನ್ ಸರ ತಂದು ಕೊಡ್ಬೇಕಂತ. ಅದ್ರಾಗ ಮದುವೆಗೆ ಏನು ಕೊಟ್ಟಲ್ಲ, ಅದಕ್ಕೊಂದು ಅರ್ಧ ಕೊಡೋದು, ಇಲ್ಲಾಂದ್ರೆ ಎಲ್ಲಿ ಕೊಡ್ತಿದ್ದಿ? ಆಗಂಗಿಲ್ಲ. ಅವನಿಗೊಂದು ಜೊತೆ ಬಟ್ಟೆ ಹಾಕಿ ಒಂದು ಸೀರೆ ತಂದು ಜೈ ಅನಿಸ್ ಕೈ ಬಿಡ್ತಿದ್ನವ. ಸರಿ ತಗೊಳ್ಳಲ್ಲಿ, ಊರಾಗ ಹೇಳ್ಬೇಕಂತಿಲ್ಲ ಹೇಳ್ಬಾ. ಹಂಗೆ ಒಟ್ಟು ಬಟ್ಟೆ ಅಂಗಡಿಗೆ ಹೋಗಿ ಒಂದು ಸೀರೆ ತಗೊಂಬಂದ್ರೆ ಅತ್ತಾಗ. ಮತ್ತು ಆಕೆ ಯಾರು ಮಾಡಕ್ಕೆ ಬೇಕಲ್ಲ ಮೀನಾಕ್ಷಿಗೆ. ಲಲ್ತಕ್ಕ ನಾನು ಬರ್ತಾನವ, ಮತ್ತು ನಾನು ಬಿಟ್ಟು ಹೋಗಿದ್ದೀರಿ, ನಾನು ಒಂದು ಸೀರೆ ತಗೊಂತಾನೆ ಒಂದು ಚಲೋದ. ಬರುವಂತಗಳ ಸರಕ, ನಿನ್ನ ಯಾರ ಬಿಟ್ಟು ಹೋಗೋದಾರೇನು? ನೀನ ಸೈಯವ ಸೀರೆ ವ್ಯಾಪಾರ ಮಾಡಾಕಂದ್ರೆ. ಅಂದಂಗ ಇವು ಯಾವ ಲಲ್ತಕ್ಕ ತರಕಾರಿ ಏನು ನಮ್ಗೆ ಹಾಗಲ್ಕಾಯಿ ಇದ್ದಂಗೆ ಅದಾವಲ್ಲ, ಇಟ ಏನವ? ನಾನಂತ ನೋಡಿಲ್ ಬಿಡು ಇಟ ಹಾಗಲ್ಕಾಯಿನ. ಅಲ್ಲಲ್ಲೇ ಸುಮ್ಮಿ ಇವು ಹಾಗಲ್ಕಾಯಿ ಏನಲ್ ಬಿಡು, ಇವಕ್ಕೆ ಎಂತವ ಹೆಸರು ಅನ್ಲಮ್ಮವ್ವ, ಏನೋ ಅಂದಲ್ ಬೇಯವ. ಇವಕ್ಕೆ ಹೆಸರು ಕರ್ಚಿಕಾಯಿ ಅಂತಂದು ನೋಡವ. ಇದನ್ನ ಪಲ್ಯ ಮಾಡ್ತಾರ, ರೊಟ್ಟಿಗೆ ಪಲ್ಯ ಭಾರಿ ಚಲೋ ಆಕತಿ. ಒಯ್ಬೇಕಾರೆ ನೀನು ಹೊಸ ಮಾಡ್ಕೊಂಡು ತಿನ್ ಪಲ್ಯನ. ಒಯ್ತಿದ್ದೆ, ಈಗ ಪಲ್ಯ ಮಾಡಕ್ಕೆ ಬರಂಗಲ್ಲ ಲಲ್ತಕ್ಕ. ನೀ ಹೆಂಗ ಪಲ್ಯ ಮಾಡ್ತೀಯಲ್ಲ, ನನಗೂ ಒಂದು ಒಟ್ಟ ಕೊಟ್ಟು ಬಿಡ ಸಾಕು. ಅದು ಪಲ್ಯ ರುಚಿ ಆತಂದ್ರೆ ಮತ್ತೆ ಬಂದು ಇಸ್ಕೊಂಡು ಹೋಗ್ತಾನೆ ಅಂತ ಕಾಯಿನ. ನನಗೂ ಒಂದು ಬಟ್ಲ ಕೊಡ್ಬೇಕು ನೋಡ್ಲಲ್ತಕ್ಕ ಪಲ್ಯನ. ನಾನು ತಿಂದ ಇಲ್ಲ ಇದನ್ನ ಕಾಯಿನ, ಎಷ್ಟು ದಿನ ಆತು. ತಗೊಳ್ರಲ್ಲೇ ಕೊಡ್ತಾನೆ. ಅದೇನು ಬಗ್ಗೆ ಏನು ಬಾರಿಕಾಯಿ ಯಾರು ಹೊಟ್ಟಾಗ್ರ ಏನು ಬಂಗಾರ ಆಕತ್ತೆ ಏನದೇನಾರ ಈ ಒಯ್ಯಂತ್ರ ತಗ, ಯಾರು ಬೇಡ ಅಂತಾರ. ಮಾಡಿದ್ಮೇಲೆ ನಾನು ತಂದು ಕೊಡ್ತೇನೆ ಅಂತ. ಸರಿ ತಗೊಳ್ಳಲ್ಲ ತಗ, ಬರ್ತೇನೆ ನಾನು. ಹೋಗಿ ಹೋಗಂಗಾರ. ಅಂದಂಗ ಹಬ್ಬದ ಕೆಲಸ ಎಲ್ಲ ಆಗಿತ್ತೇನವ ಶರಕ್ಕ? ಯವ್ವ ಇಲ್ಲಿ ಹೋಗಲ್ಲಲ್ತಕ್ಕ, ಹಾಸಿಗೆನಾರು ಒಗದಾಕನಂದ್ರೆ ನೀವು ಇಂಥ ಮಳೆಯಾಗ ಯಾವಾಗ ಒಣಗ್ಬೇಕವ ಹಾಸಿಗೆಲ್ಲ ಜಿಟಿ. ಒಂದಿಟ್ಟು ಮಳೆನಾರು ನಿಂತ್ಕೊಂತಂದ್ರೆ ಹಾಸಿಗೆ ಬಡ್ದು ಹಾಕಿ ಮನೆ ಧೂಳ ಕೊಡ್ಕೊಂಡು ಒಟ್ಟು ಸುಣ್ಣ ಬಣ್ಣ ಮಾಡ್ಕೊಂಡ್ರಾತ ಅಂತ ಮಾಡೇನೆ.
ಏನು ನೋಡ ಇದು ಬಿಡಾಕ ತಯಾರಿಲ್ಲ. ಹೌದು ಬಿಡ, ನಮ್ದು ಹಂಗ ಆಗೈತಿ. ಇನ್ನೇನು ಆಕತಿ ಈಗ ಸೀದಾ ಒಮ್ಗೆ ಸುಮ್ಮಿ ಮಗಳದ್ದು ಸೀರೆ ಕುಬ್ಸ ಮಾಡಿ ಬಂದು ಆಮೇಲೆ ಚಲೋ ಮಾಡ್ಕೊಂಡ್ರಾತ್ ನೋಡವ. ಈಗ ಅಲ್ಲಿ ತನಕ ಏನು ತಡಿಕೊಳಂಗಿಲ್ಲ. ಅವು ತಡಿಕೊಂಡೆ ಅಂದ್ರೆ ಒಂದಿನಕ್ಕೆ ಮುಗಿಯವಲ್ಲ. ಮೊದ್ಲ ನಮ್ಮ ಮನೆ ದೊಡ್ಡದ, ಹಿತ್ಲು ಬಾಗ್ಲದ್ದ ಹಿಡಿದು ಮುಂಚೆ ಬಾಗ್ಲಕ್ಕೆ ಬರೋ ತನಕ ಅಂದ್ರೆ ಬರೀ 3 ದಿನ ಹಿಡಿತೈತಿ. ಬೇಕು ಮತ್ತು ಅಷ್ಟು ಟೈಮ್. ಅದೇನು ಹಂಗೆ ಒಂದೇ ಸಲಕ್ಕೆ ಆಗೋದೇನು? ಏನು ನೀಟಾಗಿ ಗುಡಿಸ್ಲಪ್ಪ ಹಂಗೆ ಸ್ವಚ್ಛ ಮಾಡ್ಕೇವ ಅಂತ ಬರ್ತವೆ ನಂಗೈತೇನು? ಇವ್ವ ನಿಮ್ಮ ಮನೆ ಹಾಲು ನೋಡ್ತಿಲ್ಲ, ಬರೀ ಇಲ್ಲೇ ಒಂದು 20 ಮಂದಿ ಕುಂದ್ರಬೋದು, ಅಷ್ಟು ದೊಡ್ಡದು ಒಂದೈತಿ. ಇನ್ನು ಉಳ್ದದ್ದು ಕ್ವಾಣಿ ಪಾಣಿ ಆಮೇಲೆ ಹಕ್ಕಿ ಹಿತ್ಲು ಬಾಗ್ಲ ಎಲ್ಲ ಅನ್ನೋ ತನಕ ಆದ್ರೆ ಬೇಕು ಮತ್ತು ಅಷ್ಟು. ಅದು ನೀನು ಅಂತೇಳಿ 3 ದಿನಕ್ಕೆ ಮುಗಿಸ್ತಿದಿ. ಯಾರು ಅಂತಿಂತಾರ ಆದ್ರೆ ವಾರ ಗಂಟ್ಲೆ ತಗೊಂತಾರೆ ಟೈಮ್ನ. ಸರಿ ತಗೊಳ್ಳಲ್ಲ ತಕ ಬರ್ತಾನೆ. ಮಾತಾಡ್ಕೆ ಅಂತ ಕುಂತೆ ಅಂದ್ರೆ ಗೊತ್ತೋಗಿದ್ದ ಗೊತ್ತಾಗಂಗಿಲ್ಲ. ಬರಲೇ ನಾನು ಆಮೇಲೆ ಮರಿಬೇಡವಾ, ಪಲ್ಯ ಮಾಡಿದ್ಮೇಲೆ ಪಲ್ಯ ಕೊಡೋದ.